ನಾವು ಬಂದೀವ್ರಿ ಕೈಲಾಸ ಬಗಲಕ್ಕ. ನಮಸ್ಕಾರ ರೀ ನಮ್ಮೆಲ್ಲ ಮಲೈನ ಭಕ್ತರಿಗೆ. ಹಂಗ ಮಲ್ಲೈನ್ ಬಡಿಗಿ ಮತ್ತು ಬ್ಯಾಟ್ರಿ ತೊಗೊಂಡ್ ಬೆಳಕನ್ಯಾಗ ಬ್ಯಾಟ್ರಿ ಹಿಡ್ಕೊಂಡು ನಾವು ಹೊಂಟಿವ್ರಿ ಮಲ್ಲೈನ್ ಹುಡ್ಕಾಕ. ಹಗಲಿ ಇವ್ರೆಲ್ಲ ಬ್ಯಾಟ್ರಿ ಹಿಡ್ಕೊಂಡು ಬರತಾರ ನೋಡ್ರಿ ಮಲ್ಲೈನ್ ಭಕ್ತರ. ಮಲ್ಲೈನ್ ಹುಡ್ಕ್ಯಾಡ್ಕೊಂಡು ಹೋಗುವಾಗ ದಾರ್ಯಾಗ ಹನುಮಪ್ಪ ಸಿಕ್ರಿ. ಹಂಗ ಹನುಮಪ್ಪಗೆ ಅಡ್ಡ ಬಿದ್ದು ನಡ್ಕೊಂಡು ಹೋಗಾಕ ಶಕ್ತಿ ಕೊಡಂತ ಬೇಡ್ಕೊಂಡಿವ್ ನೋಡ್ರಿ. ಕಡಿ ಬಾಗಲಕ್ಕೆ ತೆಂಗಿನಕಾಯಿ ಹೊಡ್ಕೊಂಡು ನಾವು ನಡೆದಿವ್ ನೋಡ್ರಿ ಮಲ್ಲೈನ್ ಪಾದಯಾತ್ರೆಕ್ಕ. ಮುಂಜಾನೆ ಕೆಟ್ಟ ಕಾವಾಗತಿತ್ರಿ, ಅದಕ್ಕೆ ತಂಪಾಗಕ್ಕ ಗ್ಯಾಸ್ ಮುಗ್ದಿತ್ರಿ. ಅದಕ್ಕೆ ಮಸ್ತ್ ಪಕ್ಕಿ ಒಲಿ ಮೇಲೆ ಚಾ ಕುಡ್ದಿವ್ರಿ. ಚಾ ಮಾತ್ರ ಬೆಂಕಿ ಇತ್ರಿ. ಅಲ್ಲಿಂದ ನಾವು ಪಾದಯಾತ್ರೆ ಚಾಲೂ ಮಾಡಿದ್ವಿ ನೋಡ್ರಿ. ನಮ್ಮ ಮಾಮನ ಬಿಟ್ಟು ಬಂದಿದ್ದೀವ್ರಿ, ಅದಕ್ಕೆ ಮಲ್ಲೈನ್ ಬಡಿಗೆ ತಗೊಂಡ ಬಡಿಲಾಕ್ ಬಂದಿತ್ತು ನೋಡ್ರಿ. ಮಸ್ತ್ ಪಕ್ಕಿ ಬೆಡ್ ಹಾಕಿದ್ರು ನೋಡ್ರಿ ಎಲ್ಲ ಭಕ್ತಾದಿಗಳಿಗೆ. ನಮಗೂ ಭಾಳ ಕಾಲು ನುಸತ್ತಿದ್ದೀವ್ರಿ, ಅದಕ್ಕೆ ನಾವು ಜರ ರೆಸ್ಟ್ ಮಾಡಕ್ಕೆ ಹಲ್ ಕಿಸ್ಕೊತ್ ಮನ್ಕೊಂಡಿದ್ವಿ ನೋಡ್ರಿ. ನಮ್ಮದು ಬ್ಯಾಟ್ರಿ ಲೋ ಆಗಿತ್ರಿ, ಅದಕ್ಕೆ ಮತ್ತೆ ಎಲ್ಲ ಕೂಡ ಸ್ವಿಚ್ ಆಫ್ ಆಗೋದು ಬೇಡ ಅಂತ ಹೇಳಿಸಿನ ಗಿಡದ ತಪ್ಪಲ ತಿಂದಿವ್ರಿ. ಇವ್ರನ್ನೇನು ನೋಡತ್ತಿರ್ಲ ಇವ್ರ ನೋಡ್ರಿ ನಮ್ಮೆಲ್ಲ ಗ್ಯಾಂಗ. ನಮ್ಮ ಮಾಮಾಗ ಭಾಳ ಕಾಲು ನುಸತ್ತಿದ್ದು ರೀ, ಅದಕ್ಕೆ ಕಾಲಿಗೆ ಗ್ರೇಸ್ ಹಚ್ಚತ್ತ ನೋಡ್ರಿ. ಯಾಕಂದ್ರೆ ಮುಂದೆ ನಡಿಬೇಕ್ರಲ್ಲ ಗಾಡಿ. ಅಲ್ಲಿಂದ ನಾವು ಮಲ್ಲಯ್ಯ ಅನ್ಕೋತ ಪಾದಯಾತ್ರೆ ಚಾಲೂ ಮಾಡಿದ್ವಿ ನೋಡ್ರಿ. ಎಲ್ಲಟ್ಟಿ ಸಾಯವ್ರು ಮಾಡ್ಕೊಂಡಿರ್ರಿ, ಅದಕ್ಕೆ ನಮ್ಮ ಮಾಮ ಅವ್ರನ್ನ ಕಾವಲಕ್ಕ ಕಾಯತಿದ್ ನೋಡ್ರಿ. ಈ ಸಣ್ಣ ಹುಡುಗಿಗೆ ಮಲ್ಲಯ್ಯನ ಮೇಲೆ ಭಕ್ತಿ ಅಷ್ಟೈತಿ ನೋಡ್ರಿ. ಹಂಗ ಫುಲ್ ಹೊಟ್ಟೆ ತುಂಬಿತ್ರಿ, ಅಂದ್ರೂ ಕುತ್ತಿಗೆ ಬರೋ ಮಠ ತಿಂದ ಅಲ್ಲಿಂದ ನಮ್ಮ ನಡೆ ಶ್ರೀಶೈಲ ಕಡೆ ಅಂತ ಪಾದಯಾತ್ರೆ ಚಾಲೂ ಮಾಡಿದ್ವಿ ನೋಡ್ರಿ. ನಮ್ಮ ಜೊತೆ ಶ್ರೀಶೈಲ ಗುಡ್ಡ ಹತ್ತಾಕ ಮಲ್ಲಯ್ಯ ಬರತಾನ ನೋಡ್ರಿ. ಇವ್ರು ತೆರದಾಳದಿಂದ ಕಂಬಿ ಹೊತ್ಕೊಂಡು ಮಲ್ಲಯ್ಯನ ಗುಡ್ಡ ಹತ್ತತ್ತಾರ ನೋಡ್ರಿ. ನಮ್ಮಲ್ಲಿ ದೊಡ್ಡವರ ಪಾದಯಾತ್ರೆ ಮಾಡಕ್ ಅಳ್ತಾರ್ರಿ, ಅಂತದ್ರಾಗ ಸಣ್ಣ ಹುಲಿಗಳು ಹೊಂಟಾವ್ ನೋಡ್ರಿ ಮಲ್ಲಯ್ಯನ ಗುಡ್ಡ ಹತ್ಕೊಂಡ. ಮುಂದೆ ಬರ್ಗುಡ್ದ ಮಧ್ಯಾಹ್ನ ಬಿಸಿಲ ಕೆಟ್ಟ ಥಂಡಿ ಐತಿತ್ರಿ, ಅದಕ್ಕೆ ಕಾಸ್ಕೊಲಕ್ ಬೆಂಕಿ ಹಚ್ಚಿರ್ ನೋಡ್ರಿ ಕಾಡಿಗೆ. ಹಂಗ ಶೇಂಗಾ ಹೋಳ್ಗಿಗೆ ಮಸ್ತ್ ಬಗ್ಗೆ ತುಪ್ಪ ಹಚ್ಕೊಂಡು ತಿಂದು ಮತ್ತೆ ಪಾದಯಾತ್ರೆ ಚಾಲೂ ಮಾಡಿದ್ವಿ ನೋಡ್ರಿ. ಇದು ಏನು ನೋಡತ್ತಿರ್ಲ, ಈ ಗುಡ್ಡ ಇಳಿದು ಹತ್ಬೇಕು ನೋಡ್ರಿ. ಭೀಮನ ಕೊಳ್ಳಕ್ ಹೋಗಾಕ ಗುಡ್ಡ ಇಳಿಲತ್ತೀವಿ ನೋಡ್ರಿ. ಇದ ನೋಡ್ರಿ ಭೀಮನ ಕೊಳ್ಳ. ಕಾಲ್ ಕೆಟ್ಟ ಬೆಂಕಿ ಬಿಟ್ಟಿದ್ರಿ, ಅದಕ್ಕೆ ನೀರ್ನ್ಯಾಗ ಕಾಲ್ ಹಾಕೊಂಡು ಕೂತೀವಿ ನೋಡ್ರಿ. ಅಲ್ಲಿಂದ ಮತ್ತೆ ಪಾದಯಾತ್ರೆ ಚಾಲೂ ಮಾಡಿದ್ವಿ ನೋಡ್ರಿ. ಹಂಗ ಭಾಳ ಹಸುವಾಗಿದ್ದು ರೀ, ಅದಕ್ಕೆ ಬಾಯಿಗೆ ಬರೋಂಗ ತಿಂದೀವಿ ನೋಡ್ರಿ. ಅಲ್ಲಿಂದ ಸ್ವಾಮಿಗಳು ನಮಸ್ಕಾರ ಮಾಡಿದ್ವಿ ನೋಡ್ರಿ. ಇಬ್ಬರು ಹೆಂಡ್ರ ಕಷ್ಟ ಮುಂದೆ ಕುಡ್ದಾಕ ಕೂತಾನ್ರಿ ಮಲ್ಲಯ್ಯ. ನಾವು ಒಬ್ಬಕಿ ಸಂಬಂಧ ಗುಡ್ಡ ಹತ್ಲಾಕ್ ಬಂದನ್ರಿ. ಲಾಸ್ಟ್ ನಾವು ಬಂದೀವ್ರಿ ಕೈಲಾಸ ಬಗಲ್ಕ ಮಲ್ಲಯ್ಯನ ಆಶೀರ್ವಾದ್ಲಿ.